ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಓಡ್ಚೋರ್ ಗದ್ದಿ ಚೋಡ್ ಸಹಿ ಸಂಗ್ರಹ ಅಭಿಯಾನಕ್ಕೆ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ನೇತೃತ್ವದಲ್ಲಿ ಚಾಲನೆ. ಶಿಡ್ಲಘಟ್ಟ ನಗರದ ಬಸ್ ನಿಲ್ದಾಣದಿಂದ ಇಂದು ಬಿಜೆಪಿ ಸರ್ಕಾರ ಮತಗಳ್ಳತನದಲ್ಲಿ ತೊಡಗಿದೆ ಅಂತ ಆರೋಪಿಸಿ ಓಡ್ಚೋರ್ ಗದ್ದಿ ಚೋಡ್ ಸಹಿ ಸಂಗ್ರಹ ಅಭಿಯಾನಕ್ಕೆಂದು ಚಾಲನೆ ನೀಡಲಾಯಿತು. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಅವರ ನೇತೃತ್ವದಲ್ಲಿ ಈ ಅಭಿಯಾನಕ್ಕೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಲೋಕಸಭಾ ಚುನಾವಣೆಯಲ್ಲಿ ಮತಗಳ್ಳತನ ನಡೆದಿದೆ ಅಂತ ಅವರು ಹೇಳಿದರು. ಪ್ರಜಾಪ್ರಭುತ್ವ ಉಳಿಸಲು ಮತದಾರರಿಗೆ ಅರಿವು ಮೂಡಿಸಲಾಗುವುದು. ಈ ನಿಟ್ಟಿನಲ್ಲಿ ಇಂದು ಅಭಿಯಾನ ಮಾಡುತ್ತಿದ್ದೇವೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಭಾರೀ ಸಂಖ್ಯೆಯಲ್ಲಿ ಮತಗಳ್ಳತನ ನಡೆದಿದ್ದು, ರಾಜ್ಯದ ಮಹದೇವಪುರ ಹಾಗೂ ಆಳಂದ ವಿಧಾನಸಭಾ ಕ್ಷೇತ್ರದ ಮತದಾರರ ಪಟ್ಟಿಯಲ್ಲಿ ಸುಳ್ಳು ಮತದಾರರನ್ನ ಸೇರ್ಪಡೆ ಮಾಡಿ ಒಂದು ಪಕ್ಷದ ಪರವಾಗಿ ಫಲಿತಾಂಶ ಬರುವ ಹಾಗೆ ಮಾಡಲು ಚುನಾವಣಾ ಆಯೋಗ ಕರ್ತವ್ಯ ನಿರ್ವಹಿಸಿದೆ ಅಂತ ರಾಹುಲ್ ಗಾಂಧಿಯವರು ಸಾಕ್ಷಿಗಳ ಸಮೇತ ಬಹಿರಂಗಪಡಿಸಿದ್ದಾರೆ. ಜಾತ್ಯತೀತ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಉಳಿಸಬೇಕಾಗಿದ್ದು, ವಿಧಾನಸಭಾ ಕ್ಷೇತ್ರದ ಎಲ್ಲ ಬ್ಲಾಕ್ ಮತ್ತು ಬೂತ್ಗಳಲ್ಲಿ ಅಭಿಯಾನ ನಡೆಸಿ ಮತಗಳ್ಳತನದ ಬಗ್ಗೆ ಮಾಹಿತಿ ನೀಡುವ ಅರಿವು ಮೂಡಿಸುತ್ತಿದ್ದೇವೆ ಅಂತ ಹೇಳಿದರು. ಬಹಳಷ್ಟು ವಿಚಾರಗಳನ್ನ ಖಂಡಿಸುವಂಥದ್ದು, ವಿಶೇಷವಾಗಿ ಮತಗಳ್ಳತನ ಆಗಿದೆ ಅಂತೇಳಿ ಮತಗಳ ಬಗ್ಗೆ ಸಾಕಷ್ಟು ಒಂದು ಆರೋಪಗಳನ್ನು ಮಾಡೋಂಥದ್ದು ಮತ್ತು ಅಲ್ಲಿನ ಸಮಸ್ಯೆಗಳನ್ನೆಲ್ಲ ಸಹ ಪ್ರತಿ ರಾಜ್ಯದಲ್ಲೂ ಸಹ ಒಂದು ಈ ಚುನಾವಣಾ ಆಯೋಗದಿಂದ ಏನು ಚುನಾವಣೆಗಳಲ್ಲಿ ಪ್ರಭಾವ ಬೀರಿ ನಮಗೆ ಕಾಂಗ್ರೆಸ್ ಪಕ್ಷದ ಬೆಳವಣಿಗೆಗೆ ಮತ್ತು ವಿಜಯಕ್ಕೆ ಹಿನ್ನಡೆ ಆಗಿದೆ. ಅದಕ್ಕೆ ಮತಗಳ್ಳತನ ಕಾರಣ ಅಂತೇಳಿ ಮಾನ್ಯ ರಾಹುಲ್ ಗಾಂಧಿಯವರು ಚುನಾವಣಾ ಆಯೋಗದ ವಿರುದ್ಧ ಒಂದು ದೊಡ್ಡ ಮಟ್ಟದ ಆರೋಪನ ಮಾಡ್ತಾ ಇರೋಂಥದ್ದು ಮತ್ತು ಚುನಾವಣಾ ಆಯೋಗನೂ ಸಹ ಎಲ್ಲೋ ಒಂದು ಕಡೆ BJPಗೆ ಒಂದು ರೀತಿ ಸಹಕಾರ ಕೊಟ್ಕೊಂಡು ಅವರ ಗೆಲುವಿಗೆ ಸಹಕರಿಸ್ತಾ ಇದ್ದಾರೆ ಅಂತೇಳಿ ಮೇಲ್ನೋಟಕ್ಕೆ ಕಾಣ್ತಾ ಇರೋದ್ರ ವಿರುದ್ಧವಾಗಿ ನಮ್ಮೆಲ್ಲರ ಒಂದು ಚುನಾವಣಾ ಆಯೋಗದ ವಿರುದ್ಧ ಹೋರಾಟ. ಅದ್ರ ಜೊತೆಗೆ BJP ಈ ಥರ ಅಡ್ಡದಾರಿ ಹಿಡಿದು ಮತಗಳು ಮಾಡಿ ಅಡ್ಡದಾರಿಯಲ್ಲಿ ತನ್ನ ಅಧಿಕಾರನ ಪಡ್ಕೊಂಡು ಈ ರಾಜ್ಯದ ಸಂವಿಧಾನಕ್ಕೆ ಚ್ಯುತಿ ಬರುವಂಥ ರೀತಿಯಲ್ಲಿ ನಡ್ಕೊಳ್ತಾ ಇದೆ. ಇಂಥ ವಿಚಾರಗಳ ವಿರುದ್ಧ ನಮ್ಮ ಪ್ರತಿಭಟನೆ ಮತ್ತು ಅವರಿಗೆ ಧಿಕ್ಕಾರ ನಿಟ್ಟಿನಲ್ಲಿ ನಾವು ಇವತ್ತು ಏನು ಚುನಾವಣಾ ಆಯೋಗಕ್ಕೆ ಮತಗಳ್ಳತನ ಆಗಿದೆ ಅಂತೇಳಿ ನಮ್ಮ ಶಿಡ್ಲಘಟ್ಟ ತಾಲೂಕಿನಾದ್ಯಂತ ಸುಮಾರು 25,000ಕ್ಕೂ ಹೆಚ್ಚು 50,000 ಸಹಿ ಸಂಗ್ರಹಣಾ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ವಿ ಮುನಿಯಪ್ಪ, ಕೋಚಿಮುಲ್ ನಿರ್ದೇಶಕರು ಶ್ರೀನಿವಾಸ ರಾಮಯ್ಯ, ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಕುಬೇರ ಅಚ್ಚು, ಗ್ರಾಮ ಪಂಚಾಯಿತಿ ಸದಸ್ಯರು ಬೆಳ್ಳೂಟಿ ವರಲಕ್ಷ್ಮಿ, ಸಂತೋಷ್, ಗುಡಿಹಳ್ಳಿ ಚಂದ್ರಶೇಖರ್, ಕಾಂಗ್ರೆಸ್ ಮುಖಂಡರಾದ ಸುಬ್ರಹ್ಮಣಿ, ಗೌಡನಹಳ್ಳಿ ಮಂಜುನಾಥ್, ರಾಜ್ಕುಮಾರ್, ಕುರುಬರಪೇಟೆ ವೆಂಕಟೇಶ್, ನರಸಿಂಹಮೂರ್ತಿ ಸೇರಿದಂತೆ ಮುಂತಾದವರು ಹಾಜರಿದ್ದರು.